ಇಂದು ನವಂಬರ್ 22ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಈ ಬರಹ ಒಂದು ವಿಶಿಷ್ಟ ಬರಹ, ಉತ್ತಮ ಬರಹವೇ. ಶಿರೋನಾಮೆ ಸೆಂಡ್ ಫ್ರಾಮ್ ಗಾಡ್. ಸೆಂಡ್ ಫ್ರಾಮ್ ಗಾಡ್. You probably read how Lieutenant Genevieve de Galad Terabay was captured by the Reds at Dien Bien Phu and later released by the Vietnamese. This young woman's heroism in times of great stress has brought her two of her country's highest awards, the Legion of Honor and the Croix de Cuirassier. Moreover, she has been recommended to receive the top Red Cross honor, the Florence Nightingale Medal. During the terrible time before the fall of the fortress, Lieutenant de Galad Terabay wrote a cheering letter to her mother in which she said, God is there to protect me. This is not first time the power and mercy of God were manifested in a woman. More and more today, the real power of woman is becoming clear. Christianity emancipated woman, and we are beginning to reap the benefits. In a sense, the masculine world of past has led to wars and disorder. The feminine influence is needed. More women of high ideals are required in our government jobs, schools, and in communications, radio and writing, as well as in the home. Under Baraha, who shall find a valiant woman? Far and from the uttermost coast is price for her. Proverb 31:10. Sent from God. ದೇವರಿಂದ ಕಳಿಸಿದವರು. ನೀವು ಬಹುಶಃ ಆಕೆಯನ್ನು ಕುರಿತು ಓದಿರಬಹುದು. ಆಕೆಯ ಹೆಸರು ಲೆಫ್ಟಿನೆಂಟ್ ಜಿನಿವಾ ಡಿ ಜೆರಾಲ್ಡ್ ಟೆರುಬೇ. ಆಕೆಯನ್ನು ರೆಡ್ಸ್ ಅಂದರೆ ಈ ಕಮ್ಯುನಿಸ್ಟರು ಸೆಡಿ ಹಿಡಿತಾರೆ, ನಂತರ ವಿಯೆಟ್ನಾಮಿಗಳು ಬಿಡಿಸಿ ಕಳಿಸ್ತಾರೆ. ಈ ತಾಯಿ ತನ್ನ ತಾರುಣ್ಯದ ದಿನಗಳಲ್ಲಿ ತುಂಬ ತೊಂದರೆಯಿಂದ ಒತ್ತಡದಲ್ಲಿದ್ದಾಗ ತೋರಿದ ಧೀರತನಕ್ಕಾಗಿ ಅವಳ ದೇಶದ 2 ಉನ್ನತ ಪ್ರಶಸ್ತಿಗಳನ್ನು ನೀಡಲಾಯಿತು. ಆ ಫ್ರಾನ್ಸ್ ದೇಶ ಲೆಜನ್ ಆಫ್ ಆನರ್ ಆ್ಯಂಡ್ ಕ್ರಾಯ್ಕ್ಸ್ ಡಿ ಕ್ಯೂರೆ. ಇದಕ್ಕಿಂತಲೂ ಮಿಗಿಲು ಎನ್ನುವಂತೆ ಅವಳಿಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಫ್ಲಾರೆನ್ಸ್ ನೈಟಿಂಗೇಲ್ ಪದಕ ನೀಡಲು ಶಿಫಾರಸು ಮಾಡಲಾಗಿತ್ತು. ಆ ಕೋಟೆಯನ್ನು, ಆ ಯುದ್ಧ ರಣರಂಗದಲ್ಲಿ ವಿಯೆಟ್ನಾಂ, ಇಲ್ಲಿ ಫ್ರೆಂಚ್ ವಸಾಹತಾಗಿತ್ತು ಒನ್ಸ್ ಅಪಾನ್ ಎ ಟೈಮ್, ವೈರಿಗಳು ಕೈವಶ ಮಾಡಿಕೊಂಡರು. ಆ ದುರಂತದ ಸಮಯದಲ್ಲಿ ಲೆಫ್ಟಿನೆಂಟ್ ಡಿ ಗಾಡ್ ಟೆರಬೇ ತನ್ನ ತಾಯಿಗೊಂಡು ಉತ್ಸಾಹಪೂರ್ಣ ಪತ್ರ ಬರೀತಾಳೆ. ಅದರ ಒಂದು ಸಾಲು ಹೀಗಿದೆ: ದೇವರು ನನ್ನನ್ನು ರಕ್ಷಿಸಲು ಇದ್ದಾನೆ. ದೇವರ ಶಕ್ತಿ ಹಾಗೂ ಕರುಣೆಯು ಓರ್ವ ಹೆಣ್ಣು ಮಗಳಲ್ಲಿ ಪ್ರಕಟವಾಗುವುದು ಇದೇನು ಮೊದಲ ಸಲ ಅಲ್ಲ. ಇಂದಿನ ದಿನಗಳಲ್ಲಂತೂ ಹೆಚ್ಚು ಹೆಚ್ಚಾಗಿ ಸ್ತ್ರೀಯರ ನಿಜವಾದ ಶಕ್ತಿಯು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಕ್ರೈಸ್ತ ಧರ್ಮದಲ್ಲಿ ಸ್ತ್ರೀಯರನ್ನು ವಿಮುಕ್ತಗೊಳಿಸಿತು. ಕ್ರೈಸ್ತ ಧರ್ಮ ವಿಮುಕ್ತಗೊಳಿಸಿತು. ಇದರಿಂದಾಗಿ ನಾವಿಂದು
ಅದರ ಲಾಭಗಳನ್ನು ಅನುಭವಿಸಲು ಪ್ರಾರಂಭಿಸಿದ್ದೇವೆ. ಒಂದು ಅರ್ಥದಲ್ಲಿ ಹಿಂದಿನ ಜಗತ್ತಿನಲ್ಲಿದ್ದ ಪೌರುಷ ಶಕ್ತಿಯು ಯುದ್ಧಗಳತ್ತ ಕೊಂಡೊಯ್ದಿದೆ. ತೊಂದರೆ ಗದ್ದಲಗಳನ್ನೂ ಸಹ ಈ ಉಂಟು ಮಾಡಿದೆ. ಯಾವುದು? ಪೌರುಷ ಶಕ್ತಿ, ಪುರುಷ ಶಕ್ತಿ. ಈಗ ಆದ್ದರಿಂದ ಸ್ತ್ರೀ ಸಹಜವಾದ ಸ್ವಪ್ರಭಾವದ ಅವಶ್ಯಕತೆಯುಂಟು ಅಂತ ಬರೀತಾರೆ ಮಾರುಸವರು. ಉನ್ನತ ಆದರ್ಶಗಳ ಹೆಚ್ಚು ಸ್ತ್ರೀಯರು ನಮ್ಮ ಸರ್ಕಾರಗಳಲ್ಲಿ, ಶಾಲೆಗಳಲ್ಲಿ, ಸಂಚಾರ ಸಂಪರ್ಕಗಳಲ್ಲಿ, ರೇಡಿಯೋಗಳಲ್ಲಿ, ಬರಹಗಳನ್ನು ಮಾಡುವುದರಲ್ಲಿ, ಅಷ್ಟೇ ಅಲ್ಲ ಮನೆಗಳಲ್ಲಿಯೂ ಇರಲು ಬೇಕಾಗಿದ್ದಾರೆ. ಆಮೇಲೆ ಒಂದು ಅಂಡ್ರ ಬರಹ ಪ್ರಾವರ್ಬ್ 31:10. ಯಾರು ತಾನೇ ಓರ್ವ ಧೀರರಾದ ಸ್ತ್ರೀಯರನ್ನು ಕಂಡುಕೊಳ್ಳುವುದು ಸಾಧ್ಯ? ಕ್ವಶ್ಚನ್ ಮಾರ್ಕ್. ಆ ದೂರದಲ್ಲಿ, ಅತ್ಯಂತ ದೂರದ ಸಮುದ್ರ ದಂಡೆಯು ಆಕೆಯ ಮೌಲ್ಯವಾಗಿದೆ. ಅಷ್ಟೊಂದು ಸಾಹಸ ಪಡಬೇಕು ಅಂತ ಅರ್ಥ. ಇದು ಒಬ್ಬ ಉತ್ತಮ ಮಹಿಳೆಯ ಹುಡುಕಾಟದ ಮಾತು, ಉತ್ತಮ ಗೃಹಿಣಿಯ ಹುಡುಕಾಟದ ಮಾತು ಪ್ರಾವರ್ಬ್. ಈ ಪ್ರಾವರ್ಬ್ ಅಂದರೆ ಏನು? ಪ್ರಾವರ್ಬ್ ಅಂದರೆ ಇದು ಓಲ್ಡ್ ಟೆಸ್ಟಮೆಂಟ್ ಮತ್ತು ಹಿಬ್ರೂ ಬೈಬಲ್ನಲ್ಲಿ ಇದು 3ನೇ ಅಧ್ಯಾಯದ ಗ್ರಂಥಕ್ಕೆ ಪ್ರಾವರ್ಬ್ ಅಂತಾರಂತ ನನ್ನ ಒಂದು ಅಧ್ಯಯನ ಹೇಳ್ತದೆ. ಆಮೇಲೆ ಅದು ಆ ಪ್ರಾವರ್ಬ್ ಏನದಲ್ಲ, ಅದರೊಳಗಿನ ಸ್ಮಾಲ್ ಕೋಟ್ಗಳು ಇಲ್ಲಿ ಕೋಟ್ ಮಾಡ್ತಾರೆ. ಈಗ ನಾನು ಏನು ಹೇಳಿದೆ ಅಲ್ಲ, ಆ ಹೆಣ್ಮಗಳದು, ಆಕೆ ವಿಯೆಟ್ನಾಂದಲ್ಲಿ ಆ ಫ್ರೆಂಚ್ ಕಾಲನಿಯಲ್ಲಿ ಹೋಗಿದ್ಲು, ಯುದ್ಧ ಆಡ್ತಾ ಇದ್ಲು. ಕೇವಲ ಇತ್ತಿತ್ತಲಾಗಿ 1954 ಮಾರ್ಚ್ 1954 ಮೇ ನಡುವೆ ಬ್ಯಾಟಲ್ ಆಫ್ ಇಂಡಿಪೆಂಡೆನ್ಸ್ ಅಗೇನ್ಸ್ಟ್ ಫ್ರಾನ್ಸ್ ಜೋಡಿ ವಿಯೆಟ್ನಾಂಗಳು ಆ ರೆಡ್ ಕಮ್ಯುನಿಸ್ಟರು ಮಾಡಿದಂಥ ಹೋರಾಟದ ಒಂದು ಇದು ಪ್ರಸಂಗವನ್ನು ಇಲ್ಲಿ ಮಾರುಸ್ತವರು ನಿರೂಪಿಸಿದ್ದಾರೆ. ನಮಸ್ಕಾರ.